ಮಲೆನಾಡಿನಲ್ಲಿ ಕುಡಿಯುವ ನೀರಿನಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಕಲುಷಿತ ನೀರಿನ ಸಮಸ್ಯೆಗೆ ಕೊಪ್ಪ ಜನ ನಲುಗು ಹೋಗಿದ್ದಾರೆ. ಖಾಸಗಿ ಬಡಾವಣೆಯಿಂದ ಕಲುಷಿತ ನೀರು ಪೂರೈಕೆ ಆಗ್ತಾ ಇರುವಂತಹ ಆರೋಪ ಸಹ ಕೇಳಿಬರ್ತಾ ಇದೆ. ಕೊಪ್ಪ ಜನರು ಕುಡಿಯುವ ನೀರು ಸಂಪೂರ್ಣವಾಗಿ ಕಲುಷಿತ ಆಗಿದೆ. ಕುಡಿಯುವ ನೀರಿನ ವಿಚಾರದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಮಧ್ಯೆ ಫೈಟ್ ಸಹ ಆರಂಭ ಆಗಿದೆ. ಲೇಔಟ್ ಮಾಡಿದ್ರೆ ನೀರು ಕಲುಷಿತವಾಗುತ್ತೆ ಅನ್ನುವಂಥ ಆರೋಪ ಸಹ ಕೇಳಿಬರ್ತಾ ಇದೆ. ದಕ್ಷಿಣ ಕನ್ನಡ ಮಾಜಿ ಕೈ ಶಾಸಕರ ಲೇಔಟ್ ಅಂತಿರುವಂತಹ ಬಿಜೆಪಿ, ಆದರೆ ಆ ಲೇಔಟ್ನಿಂದ ನೀರು ಕಲುಷಿತ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಹೀಗೆ ಕೈ ಶಾಸಕ ಟಿ.ಡಿ. ರಾಜೇಗೌಡ ವರ್ಸಸ್ ಬಿಜೆಪಿ ನಡುವೆ ಇದೇ ವಿಚಾರಕ್ಕೆ ಫೈಟ್ ಆಗ್ತಾ ಇದೆ. ಮಲೆನಾಡಿನ ಭಾಗವಾದ ಚಿಕ್ಕಮಗಳೂರಿನ ಕೊಪ್ಪ ಪಟ್ಟಣದ ಜನತೆ ಕುಡಿಯುತ್ತಿರುವ ನೀರು ಕಲುಷಿತವಾಗಿದೆ. ಆರೋಗ್ಯ ಇಲಾಖೆ ನಡೆಸಿದಂತಹ ಪರೀಕ್ಷೆಯಲ್ಲಿ ಕುಡಿಯುವ ನೀರಿನ ಮೂಲವೇ ಈಗ ಕಲುಷಿತವಾಗಿರುವಂತದ್ದು. ನಾನೀಗ ಕೊಪ್ಪ ಪಟ್ಟಣದ ಜನತೆಗೆ ನೀರು ಪೂರೈಕೆ ಆಗುವಂತಹ ಹಿರೇಕೆರೆ ಸಮೀಪ ಇರುವಂತದ್ದು. ಈ ಕೆರೆ ಸರಿಸುಮಾರು ಒಂದು 10 ಎಕರೆ ವಿಸ್ತೀರ್ಣದಲ್ಲಿರುವಂತದ್ದು. ಕೊಪ್ಪ ಪಟ್ಟಣದಲ್ಲಿ ಸರಿಸುಮಾರು ಒಂದು 11,000ಕ್ಕೂ ಅಧಿಕ ಜನರು ಇರುವಂತದ್ದು. ಅಲ್ಲದೆ ಕೊಪ್ಪ ಪಟ್ಟಣ ಮಾತ್ರವಲ್ಲದೆ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೂ ಕೂಡ ಇದು ಕುಡಿಯುವ ನೀರಿನ ಮೂಲವಾಗಿರುವಂತದ್ದು. ಈ ಕುಡಿಯುವ ನೀರಿನ ಮೂಲ ಏನಿದೆ ಅದು ಈಗ ಕಲುಷಿತವಾಗಿದೆ. ಆರೋಗ್ಯ ಇಲಾಖೆ ನಡೆಸಿದಂತಹ ಪರೀಕ್ಷೆಯಲ್ಲಿ ಕುಡಿಯುವ ನೀರೇನಿದೆ ಅದು ಕುಡಿಯಲು ಯೋಗ್ಯವಲ್ಲ ಎನ್ನುವ ವರದಿಯೂ ಕೂಡ ಬಂದಿರುವಂತದ್ದು. ಈ ವರದಿಗೆ ಈಗ ಇಲ್ಲಿನ ಒಂದು ಜನರು ಕೂಡ ಆತಂಕವನ್ನು ಕೂಡ ಹೊರಹಾಕಿರುವಂತದ್ದು. ಅಲ್ಲದೆ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಈ ಕೆರೆಯ ನೀರೇನಿದೆ ಇದು ಕಾರಣವಾಗ್ತಿರುವಂತದ್ದು. 2 ರಾಜಕೀಯ ಪಕ್ಷಗಳ ನಡುವಿನ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಒಂದು ವೇದಿಕೆಯಾಗಿ ಕೂಡ ಪರಿಣಮಿಸ್ತಾ ಇರುವಂತದ್ದು. ಈ ಕೆರೆಯ ಮೇಲ್ಭಾಗದಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕರ ಒಡೆತನದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಖಾಸಗಿ ಲೇಔಟ್ನಿಂದ ಈ ಕೆರೆಯ ನೀರು ಕಲುಷಿತವಾಗ್ತಿದೆ ಅನ್ನೋದು ಕೂಡ ಒಂದು ಗಂಭೀರವಾದಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಈ ಖಾಸಗಿ ಲೇಔಟ್ನ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಬಿಜೆಪಿ ಮಾಡ್ತಾ ಇರುವಂತದ್ದು. ಬಿಜೆಪಿಯ ಒಂದು ಗಂಭೀರ ಆರೋಪಕ್ಕೆ ಕಾಂಗ್ರೆಸ್ನ ನಾಯಕರು ಕೂಡ ತಿರುಗೇಟನ್ನು ಕೂಡ ಕೊಡ್ತಾ ಇರುವಂತದ್ದು. ಈಗ ಹಿರೇಕೆರೆ ಏನಿದೆ ಅದು ಕೊಪ್ಪ ಪಟ್ಟಣದ ಜನತೆಗೆ ಒಂದು ಕುಡಿಯುವ ನೀರಿನ ಮೂಲವಾಗಿರುವಂತದ್ದು. ಈ ಕುಡಿಯುವ ನೀರಿನ ಮೂಲವೇ ಕಲುಷಿತವಾಗ್ತಾ ಇದೆ ಅನ್ನೋದು ಕೂಡ ಒಂದು ಗಂಭೀರವಾದಂತಹ ಆರೋಪ. ಈ ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಕೊಪ್ಪ ಪಟ್ಟಣದ ಬಂದಿಗೂ ಕೂಡ ಕರೆಯನ್ನು ಕೂಡ ಕೊಡಲಾಗಿತ್ತು. ಅಲ್ಲದೆ ಹಲವು ಬಾರಿ ಪ್ರತಿಭಟನೆಯೂ ಕೂಡ ನಡೆಸಲಾಯಿತು. ಈ ಖಾಸಗಿ ಲೇಔಟ್ನಿಂದಲೇ ನೀರು ಕಲುಷಿತವಾಗ್ತಿದೆ ಅನ್ನೋದು ಕೂಡ ಬಿಜೆಪಿಯ ಒಂದು ಗಂಭೀರವಾದಂತಹ ಆರೋಪವಾಗಿರುವಂತದ್ದು. ಕೊಪ್ಪ ಪಟ್ಟಣದ ಪಟ್ಟಣ ಪಂಚಾಯಿತಿ ಅಧಿಕಾರದಲ್ಲಿ ಬಿಜೆಪಿ ಇರುವಂತದ್ದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕ ಟಿ.ಡಿ. ರಾಜೇಗೌಡರು ಕೂಡ ಅಧಿಕಾರದಲ್ಲಿರುವಂತದ್ದು. ಒಟ್ಟಾರೆ ಈ ಕೆರೆಯ ನೀರೇನಿದೆ ಅದು ಕಲುಷಿತವಾಗಿದೆ ಅನ್ನೋದು ಕೂಡ 2 ರಾಜಕೀಯ ಪಕ್ಷಗಳ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಒಂದು ವೇದಿಕೆಯಾಗಿ ಪರಿಣಮಿಸಿರುವಂತದ್ದು. ಅದೇನೇ ಇರಲಿ ಕೊಪ್ಪ ಪಟ್ಟಣದ ಜನತೆಗೆ ಕುಡಿಯುವ ನೀರಿನ ಏನಿದೆ ಅದು ಕಲುಷಿತವಾಗ್ತಾ ಇದೆ. ಈ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಸುವಂತಹ ಅವಶ್ಯಕತೆ ಜಿಲ್ಲಾಡಳಿತದ ಮುಂದೆ ಇರುವಂತದ್ದು. ಜಿಲ್ಲಾಡಳಿತ ಒಂದು ಸಮಗ್ರವಾದಂತಹ ತನಿಖೆ ನಡೆಸಿ ಕೆರೆಯ ನೀರು ಯಾವ ಕಾರಣಕ್ಕಾಗಿ ಕಲುಷಿತವಾಗ್ತಿದೆ ಅನ್ನೋದು ಕೂಡ ಒಂದು ಸಮಗ್ರವಾದಂತಹ ತನಿಖೆ ನಡೆಸಿ ತದನಂತರ ಸತ್ಯಾಂಶ ಹೊರಬರಬೇಕಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.